ನಮಸ್ಕಾರ. ಕನ್ನಡ ಒನ್‌ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಇವತ್ತು ಭಾರತದ ಪ್ರಜಾಪ್ರಭುತ್ವದಲ್ಲಿ ಒಂದು ಮಹತ್ತರ ಘಟ್ಟ ಅಂತಲೇ ಹೇಳಬೇಕು. ಯಾಕೆಂದ್ರೆ ಮೇ ಬಿ ಮೊಟ್ಟ ಮೊದಲ ಬಾರಿಗೆ ಜೆನ್‌ಝಿ ಒಂದು ಸರ್ವಾಧಿಕಾರಿ ಮನೋಭಾವದ ಒಂದು ಸರ್ಕಾರವನ್ನ ಹೆದರಿಸೋದ್ರಲ್ಲಿ, ಮಂಡಿಯೂರಿಸೋದ್ರಲ್ಲಿ ಸಫಲ ಆಯ್ತು ಅಂತಲೇ ಹೇಳಬೇಕು. ಯಾಕೆಂದ್ರೆ ನಮ್ಮದು ರಾಜೀನಾಮೆ ಸರ್ಕಾರ ಅಲ್ಲ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ಕೊಂಡು ಓಡಾಡುವಂತಹ ಈ ಬಿಜೆಪಿ ಕೊನೆಗೆ ಮಾತುಕತೆಗೆ ಬನ್ನಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳನ್ನ ಕರೀತಲ್ಲ, ಅದು ಬಹಳ ದೊಡ್ಡ ಬೆಳವಣಿಗೆ. ಅದೊಂದು ಕಡೆ ಬೆಳವಣಿಗೆ ಆಗೋದಕ್ಕೆ ಏನೆಲ್ಲ ಆಯ್ತು ಇಡೀ ದಿನ ಅನ್ನೋದನ್ನ ವಿವರಿಸ್ತೀನಿ. ಅದರ ಜೊತೆಗೆ ಸಂಜೆಯ ಹೊತ್ತಿಗೆ ಎರಡು ಬೆಳವಣಿಗೆಗಳು, ಒಂದು ಆಕ್ಚುಲಿ ನಿನ್ನೆನೆ ಆಗಿದ್ದಂತಹ ಬೆಳವಣಿಗೆ ಮತ್ತು ಇವತ್ತು ಇನ್ನೊಂದು ಬೆಳವಣಿಗೆ. ಆ ಎರಡು ಬೆಳವಣಿಗೆಗಳು ಸೋನಂ ವಾಂಗ್ಚುಕ್ ಮತ್ತು ಅಭಿಜಿತ್ ದೀಪ್ಗೆ ಕಾಂಪ್ರಮೈಸ್ ಆಗ್ತಿದಾರಾ, ಅವರು ಸಹ ಸರ್ಕಾರದ ಒತ್ತಡ ಅಥವಾ ಇನ್ಯಾವುದಕ್ಕೂ ಮಣಿತಾ ಇದ್ದಾರಾ? ಒಂದು ಕಡೆ ಜೆನ್ಸಿಗೆ ಸರ್ಕಾರ ಶರಣಾಗ್ತಿದ್ರೆ, ಈ ಇಬ್ಬರು ಅದರ ನೇತೃತ್ವ ವಹಿಸಿಕೊಂಡಂತಿರುವಂತಹ ಈ ಇಬ್ಬರು ಸರ್ಕಾರಕ್ಕೆ ಶರಣಾಗ್ತಿದ್ದಾರಾ ಅನ್ನುವಂತಹ ಅನುಮಾನ ಮೂಡುವಂತಹ ಎರಡು ಬೆಳವಣಿಗೆಗಳಾಗಿದ್ದಾವೆ. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಇವತ್ತು ಬೆಳಗ್ಗೆನೆ ಜನ ಸೇರೋದಕ್ಕೆ ಶುರು ಮಾಡಿದ್ರು. ಎಲ್ಲಿ? ಜಂತರ್ ಮಂತರ್ಗೆ. ಕಾರಣ, ಇವತ್ತು ಸಂಸತ್ತಿಗೆ ಮೆರವಣಿಗೆ ಹೊರಡ್ತಾರೆ. ಜೆನ್‌ಝಿ ಮೆರವಣಿಗೆ ಹೋಗುತ್ತೆ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಲೇಬಲ್ ಒಂದು ಹೆಸರಿಗೆ ಮಾತ್ರ, ಬಟ್ ಜೆನ್‌ಝಿ ಹೋಗ್ತಾ ಇರೋದು ಅನ್ನೋ ಕಾರಣಕ್ಕಾಗಿ ದೇಶದ ಮೂಲೆ ಮೂಲೆಗಳಿಂದ, ಅದರಲ್ಲೂ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಯುವ ಜನತೆ ಜಂತರ್ ಮಂತರ್ ಬಂದು ಸೇರ್ಕೊಂಡಿತ್ತು. ಬೆಳಗ್ಗೆ 7 ಗಂಟೆಗೆಲ್ಲ ತುಂಬ ಹೋಯ್ತು. ಅಷ್ಟೊತ್ತಿಗೆ ಸರ್ಕಾರ ಎಚ್ಚೆತ್ಕೊಂಡು ಮೆಟ್ರೋ ಸ್ಟೇಷನ್ಗಳು, ಹತ್ತಿರದ 5 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಿಬಿಡ್ತು, ಜನ ಬರ್ದೇ ಇರ್ಲಿ ಅಂತ. ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿಗಿ ಭದ್ರತೆ, ಜನ ಬರ್ದೇ ಇರ್ಲಿ ಅಂತ. ಗಾಡಿಗಳನ್ನ 1 ಕಿಲೋಮೀಟರ್ ದೂರನೇ ನಿಲ್ಲಿಸಬೇಕು, ಜನ ಬರ್ದೇ ಇರ್ಲಿ ಅಂತ. ಏನ್ ಮಾಡಿದ್ರು? ದ ಕ್ರೌಡ್ ವಾಸ್ ಸ್ವೆಲ್ಲಿಂಗ್. ಪ್ರತಿ ಕ್ಷಣ ಪ್ರತಿ ನಿಮಿಷಕ್ಕೆ ಜನ ಜಾಸ್ತಿ ಆಗ್ತಾನೆ ಹೋದ್ರು. ಸೋನಂ ವಾಂಗ್ಚುಕ್ ಅವರು ಉಪವಾಸ ಮಲಗಿದ್ದಾಗ ಪ್ರತಿದಿನ ಕೇವಲ 1,500-2,000 ಜನ ಮಾತ್ರ ಸೇರ್ತಾ ಇದ್ರು. ಆದ್ರೆ ಅವರನ್ನ ಎತ್ತಿಕೊಂಡು ಹೋದ ನಂತರ ಅಮಿತ್ ಶಾ ಅನ್ನುವಂತಹ ಗೃಹ ಮಂತ್ರಿಯ ಆದೇಶದ ಮೇಲೆಗೆ ದೆಹಲಿಯ ಪೊಲೀಸರು ಕಳ್ಳರ ಹಾಗೆ ಕಿಡ್ನಾಪ್ ಮಾಡಿಕೊಂಡು ಹೋದ ರೀತಿಯಲ್ಲಿ ಸೋನಂ ವಾಂಗ್ಚುಕ್ ಅವರನ್ನ ಎತ್ಕೊಂಡು ಹೋದ ನಂತರ ಆ ಕ್ರೌಡು 2,000 ಇದ್ದಿದ್ದು 4,000 ಆಯ್ತು, 10,000 ಆಯ್ತು, 20,000, 30,000, ಇವತ್ತು 50-60 ಸಾವಿರ ಜನ ಒಂದು ಕಡೆ ಸೇರ್ಕೊಂಡ್ರು. ಒಂದೇ ಕಡೆ ಬರೀ 50-60 ಸಾವಿರ ಜನ. ಇನ್ನು ಸುತ್ತಮುತ್ತಲಿದ್ದವ್ರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿತ್ತು. ಸೊ ಇವತ್ತು ಬೆಳಗ್ಗೆಗೆ ಸನ್ನಿವೇಶ ಏನಿತ್ತು? ಒಂದು, ಅಭಿಜಿತ್ ದೀಪ್ಗೆ ಸೋನಂ ವಾಂಗ್ಚುಕ್ ಅವರನ್ನ ಎತ್ಕೊಂಡು ಹೋದ ಮೇಲೆ ಅಭಿಜಿತ್ ದೀಪ್ಗೆ ಅಮರಣ ಉಪವಾಸಕ್ಕೆ ಕೂತಿದ್ರು. ಈ ಕಡೆ ಸೋನಂ ವಾಂಗ್ಚುಕ್ ಅವರನ್ನ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಕೂಡ ಹಾಕೊಳ್ಳಲಾಗಿತ್ತು. ಇನ್ನು ಬೇರೆ ಎಲ್ಲರೂ ಸೇರಿದ್ದಂತಹ ಜನರ ಇದೆಲ್ಲ ಮೊದಲೇ ಫಿಕ್ಸ್ ಆಗಿದ್ದಂತಹ ರೀತಿಯಲ್ಲಿ ನಾವು ಇಲ್ಲಿಂದ ಮೆರವಣಿಗೆ ಹೊರಡ್ತೀವಿ ಸಂಸತ್ತಿಗೆ. ಯಾಕೆ? ಸಂಸತ್ತಿನಲ್ಲಿ ಇವತ್ತು ಮೊದಲನೇ ದಿನ, ಮಳೆಗಾಲದ ಅಧಿವೇಶನದ ಮೊದಲ ದಿನ ಸಂಸತ್ತು ಅಧಿವೇಶನ ನಡೀತಾ ಇದೆ. ನಾವು ಅಲ್ಲಿಗೆ ಹೋಗಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತೀವಿ ಅಂತ ಜೆನ್‌ಝಿ ಪಟ್ಟು ಹಿಡಿದು ಕೂತಿತ್ತು. ನಾನು ಮೊದಲೇ ಹೇಳದಂಗೆ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಹೆಸರು, ಬೋರ್ಡು, ಒಂದು ಲೇಬಲ್. ಅಲ್ಲಿ ಮೇಯ್ನ್ ಆಗಿ ಜನ ಸೇರ್ತಿದ್ದು ಸೋನಂ ವಾಂಗ್ಚುಕ್ ಕಾರಣಕ್ಕಾಗಿ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಾಕಿದಂತಹ ಒಂದು ಭರವಸೆ ಕಾರಣಕ್ಕಾಗಿ. ಆನ್ಲೈನ್ ಅಲ್ಲಿ 20 ಮಿಲಿಯನ್ ದಾಟಿದ್ದಂತಹ ಫಾಲೋವರ್ಸು, ಅದೆಲ್ಲ ನಡೆದಿತ್ತಲ್ಲ ಬೆಳವಣಿಗೆ, ಅದು ನಿಮ್ಗೆ ಗೊತ್ತೇ ಇದೆ. ಸೊ ಪೊಲೀಸರು ಯೋಚನೆ ಮಾಡಿದ್ರು, ಇಲ್ಲ ಇದನ್ನು ತಡೀಲೇಬೇಕು. ಯಾಕಂದ್ರೆ ಆದೇಶ ಬಂದಿರುತ್ತೆ ಅಮಿತ್ ಶಾ ಕಡೆಯಿಂದ. ಸೊ ಬ್ಯಾರಿಕೇಡ್ಗಳನ್ನ ಭದ್ರ ಮಾಡಿದ್ರು, ವೆಲ್ಡಿಂಗ್ ಮಾಡಿದ್ರು, ಯಾರು ಆ ಜಂತರ್ ಮಂತರ್ ಪ್ರದೇಶವನ್ನ ಬಿಟ್ಟು ಹೊರಗಡೆ ಹೋಗೋ ಹಾಗಿಲ್ಲ ಅನ್ನೋ ತರ ಮಾಡಿದ್ರು. ಬಟ್ ನೋ, ಯುವ ಜನತೆ ನುಗ್ಗಿದ್ರೆ ಯಾರಿಂದಲೂ ತಡೆಯಕ್ಕಾಗೋದಿಲ್ಲ. ಬ್ಯಾರಿಕೇಡ್ಗಳನ್ನ ಕಿತ್ತು ಬಿಸಾಕಿದ್ರು, ಸಂಸತ್ ಕಡೆಗೆ ನಡೆಯಕ್ಕೆ ಶುರು ಮಾಡಿದ್ರು. ಯಾವಾಗ ಜನತೆ ಮುಂದೆ ಬಂದ್ರು, ಲಾಠಿ ಚಾರ್ಜ್ಗಳು ಶುರುವಾಯ್ತು. ಸಾಕಷ್ಟು ಜನರು ತಲೆ ಹೊಡೆದು ಹಾಕಿದ್ರು, ಕೈಕಾಲು ಮುರಿದು ಹಾಕಿದ್ರು, ಕಪಾಳಕ್ಕೆ ಬಾರಿಸಿದ್ರು, ಕೆಳಗಡೆ ಹಾಕಿ ತುಳಿದ್ರು. ಪೊಲೀಸರು ಏನೆಲ್ಲ ಮಾಡಬಹುದು ತಮ್ಮ ಕ್ರೌರ್ಯವನ್ನ ಎಲ್ಲವನ್ನೂ ಮೆರೆದ್ರು. ಟಿಯರ್ ಗ್ಯಾಸ್ ಬಳಸಿದ್ರು. ಟಿಯರ್ ಗ್ಯಾಸ್ ಜೊತೆಯಲ್ಲಿ ಲಾಠಿ ಚಾರ್ಜ್. ಯೋಚನೆ ಮಾಡಿ ಹೇಗಿರುತ್ತೆ ಅಂತ. ಟಿಯರ್ ಗ್ಯಾಸ್ ಬಿದ್ದ ತಕ್ಷಣನೇ ಆ ಹೊಗೆ, ಅದರಲ್ಲಿರುವ ಕೆಮಿಕಲ್ ಕಣ್ಣು ಉರಿ ಮಾಡಕ್ ಶುರು ಮಾಡುತ್ತೆ. ಕಣ್ಣು ಬಿಡಕ್ಕಾಗೋದಿಲ್ಲ, ಉರಿಗೆ ತಡೆಯಕ್ಕಾಗೋದಿಲ್ಲ. ನೀರು ಹಾಕೊಂಡಿಲ್ಲ ಅಂದ್ರೆ ಯಾಕಪ್ಪ ಈ ನರಕ ಅನ್ನಿಸ್ಬಿಡುತ್ತೆ, ಅಷ್ಟು ಹಿಂಸೆ ಆಗುತ್ತೆ ಟಿಯರ್ ಗ್ಯಾಸ್. ಟಿಯರ್ ಗ್ಯಾಸ್ ಹಾಕಿ ಕಣ್ಣುಗಳು ಸರಿಯಾಗಿ ಕಾಣದ ಹಾಗೆ ಮಾಡಿ ಆನಂತರ ಲಾಠಿ ಚಾರ್ಜ್.
ಇದು ಪೊಲೀಸರಿಗೆ ಇರುತ್ತೆ, ಅವ್ರ ಲೆಕ್ಕಾಚಾರಗಳು ಇರ್ತವೆ ಹೇಗೆ ಮಾಡಬೇಕು ಅನ್ನೋದು, ಡಿಪೆಂಡಿಂಗ್ ಆನ್ ದ ಗೌರ್ಮೆಂಟ್ ಆರ್ಡರ್ಸ್. ಗೌರ್ಮೆಂಟ್ ಸರ್ಕಾರದ ಆದೇಶ ಇಲ್ಲದೆ ಯಾವ ಪೊಲೀಸು ಅಷ್ಟೆಲ್ಲ ಕ್ರೌರ್ಯ ಮೆರೆಯೋದಿಲ್ಲ. ಮೆರೆದ್ರು ರಕ್ತ ಸಿಕ್ತಾ ಆಯ್ತು ಒಂದಷ್ಟು ಜನಕ್ಕೆ. ಆದ್ರೂ ಜನ್ಸಿ ಮುಂದಕ್ಕೆ ಹೋಗ್ತಾನೆ ಇತ್ತು. ಯಾವುದೋ ಒಂದು ಹಂತದಲ್ಲಿ ತಡೆದು ನಿಲ್ಲಿಸಿದ್ರು. ಅಷ್ಟೊತ್ತಿಗೆ ಸಂಸತ್ತಿನಿಂದ ಪ್ರಧಾನಮಂತ್ರಿಗಳು ನಾಪತ್ತೆ, ಓಡಿ ಹೋದ್ರು. ಸಂಸತ್ತಿಗೆ ಬಂದು ಸಂಸತ್ ಆರಂಭಕ್ಕೂ ಮೊದಲೇ ಹೊರಗಡೆನೆ ನಿಂತ್ಕೊಂಡು ಪತ್ರಕರ್ತರನ್ನ ಎಲ್ಲೋ ದೂರದಲ್ಲಿ ನಾನು ಹತ್ರಕ್ಕೂ ಬರಬಾರ್ದಂತ ದೂರದಲ್ಲಿ ನಿಲ್ಲಿಸಿ ಒಂದು ಭಾಷಣ ಬಿಗಿದ್ರು. ಇಷ್ಟೆಲ್ಲ ಸಮಸ್ಯೆಗಳಿರ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡ್ತಾರೇನೋ ಅಂತ ಎಲ್ಲ ದೇಶ ನಿರೀಕ್ಷೆ ಮಾಡಿತ್ತು. ಬಟ್ ನೋ, ನರೇಂದ್ರ ಮೋದಿ ಬ್ಯುಸಿಯಾಗಿ ಮಾತಾಡಿದ್ದು ಯಾವುದು ಅಂದ್ರೆ ರಾಹುಲ್ ಗಾಂಧಿ ಅವರ ಬರ್ತ್ಡೇ ಬಗ್ಗೆ. ಅದನ್ನು ಕಿಂಡಲ್ ಮಾಡಿ 56 ವರ್ಷದ ಯುವಕ ಅಂತಲ್ಲ, ಅದನ್ನು ತಮಾಷೆ ಮಾಡಿ ಒಳಗಡೆ ಹೋಗಿದ್ದು. ಹೋಗಿ ಅಲ್ಲಿ ಗಲಾಟೆ ಶುರುವಾಯಿತು. ಸಿಕ್ಕಿದೆ ಚಾನ್ಸ್ ಅಂತ ಪರಾರಿ ನರೇಂದ್ರ ಮೋದಿ ಪರಾರಿ ಲೋಕಸಭೆಯಲ್ಲಿ. ಇನ್ನು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ರು. ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಾ ಮಕ್ಕಳ ಮೇಲೆ ನೀವು, ಎಂತಹ ಸರ್ಕಾರ ಅಂತ. ಅಲ್ಲೂ ಗದ್ದಲ. ಅದರ ನಡುವೆ ಸರ್ಕಾರಕ್ಕೆ ಭಯ ಶುರುವಾಯಿತು. ಬೆಳಗ್ಗೆ ಇದ್ದ ಕಾನ್ಫಿಡೆನ್ಸ್ ಮಧ್ಯಾಹ್ನದ ಮೇಲೆ ಇರಲಿಲ್ಲ. ಯಾಕೆಂದ್ರೆ ಮಕ್ಕಳು ಫೋರ್ಸಲ್ಲಿ ಇದ್ದಾರೆ. ಸೊ ಸಂಸತ್ತನ್ನ ಕಂಪ್ಲೀಟ್ ಲಾಕ್ ಮಾಡಿಬಿಟ್ರು. ಸಂಸತ್ತಿನ ಸುತ್ತ ಆರ್ಮಿಯನ್ನ ಹಾಕಿದ್ರು. ಶೂಟಿಂಗ್ ಪೊಸಿಷನ್ ಅಲ್ಲಿ ಆರ್ಮಿ ಜವಾನುಗಳನ್ನ ನಿಲ್ಲಿಸಿದ್ರು. ಶೂಟಿಂಗ್ ಪೊಸಿಷನ್ ಅಲ್ಲಿ ರೆಡಿ ಟು ಶೂಟ್ ಬ್ಯಾರಿಕೇಡ್ಗಳನ್ನು ಸಿಕ್ಕಾಪಟ್ಟೆ ಹಾಕಿಬಿಟ್ರು. ಸಂಸತ್ತು ಹತ್ರ ಒಂದು ನೊಣ ಬರಬಾರ್ದು ಹಂಗ ಮಾಡಿ ಬಿಸಾಕದ್ರು. ಆದ್ರೂ ಜನ ನುಗ್ತಾನೆ ಇದ್ರು. ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ಜನ್ಸಿಯವರು. ಮತ್ತೆ ಜನ್ಸಿ ಪವರ್ ಹೇಗಿರುತ್ತೆ ಅಂತ ನೀವು ಇತ್ತೀಚೆಗೆ ನೋಡಿರ್ತೀರಲ್ಲ, ನೇಪಾಳಲ್ಲಿ ನೋಡಿರ್ತೀರಿ, ಬಾಂಗ್ಲಾದೇಶದಲ್ಲಿ ನೋಡಿದ್ರಿ, ಶ್ರೀಲಂಕಾದಲ್ಲಿ ನೋಡಿದ್ರಿ, ಎಲ್ಲ ನಮಗೆ ಅಂಟ್ಕೊಂಡಿರೋ ರಾಷ್ಟ್ರಗಳೇ. ಸೊ ಅಮಿತ್ ಶಾಗೆ ಭಯ ಶುರುವಾಯಿತು, ಮೋದಿಗೆ ಭಯ ಶುರುವಾಯಿತು. ಶರಣಾಗಬೇಕಾದ ಸನ್ನಿವೇಶ ಎದುರಾಗೋಯ್ತು. ಶರಣಾದ್ರು. ಇಷ್ಟು ದಿನ ಆ ಕಡೆ ತಲೆ ಹಾಕದಂತಹ ಸರ್ಕಾರ, ಒಂದು ಪ್ರತಿನಿಧಿಯನ್ನು ಅಲ್ಲಿಗೆ ಕಳಿಸದಂತಹ ಸರ್ಕಾರ, JP ನಡ್ಡಾ ಮೂಲಕ ಸಂದೇಶ ಕಳಿಸ್ತಾರೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳಿಗೆ, ಬನ್ನಿ ಮಾತುಕತೆಗೆ ಅಂತ. ಅಲ್ಲಿಂದ ಇಬ್ಬರು ಪ್ರತಿನಿಧಿಗಳು ಹೋಗಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ, ತಮ್ಮ ಬೇಡಿಕೆಗಳನ್ನ ಅಲ್ಲಿಡ್ತಾರೆ. ಅಲ್ಲಿಗೆ ಆಲ್ಮೋಸ್ಟ್ ಸಂಜೆಯ ಹೊತ್ತಿಗೆ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರ ಯೂತ್ ಪವರ್ ಮುಂದೆ ಶರಣಾಗೋಯ್ತು. ಮಾತುಕತೆ ಅದು ಇದು ಅಂತ ಹೇಳಿ. ಆದ್ರೆ ನಾನು ಆರಂಭದಲ್ಲಿ ಹೇಳದ್ನಲ್ಲ, ಇದೆಲ್ಲ ಆದ ಮೇಲೆ ನಡೆದಿರುವಂತಹ 2 ಬೆಳವಣಿಗೆಗಳು, ಸರ್ಕಾರ ಶರಣಾಯ್ತು ಯೂತ್ ಪವರ್ಗೆ, ಜನ್ಸಿಗೆ ಸರಿ. ಆದ್ರೆ ಸೋನಂ ವಾಂಗ್ಚುಕ್ ಒಂದು ಕಡೆ ಮತ್ತು ಈ ಕಡೆ ಅಭಿಜಿತ್ ದೀಪ್ಗೆ ಸರ್ಕಾರಕ್ಕೆ ಶರಣಾಗ್ತಿದಾರ ಅನ್ನೋ ಅನುಮಾನಗಳಾಗುವಂತಹ ಬೆಳವಣಿಗೆಗಳೇನು ಅಂತ. ನಿನ್ನೆ ರಾತ್ರಿ ಸೋನಂ ವಾಂಗ್ಚುಕ್ ಕಡೆಯಿಂದ ಒಂದು ಹೇಳಿಕೆ ಬಂತು. ಅದು ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿತ್ತು. ಸೋನಂ ವಾಂಗ್ಚುಕ್ ಸೋತಿದ್ದಾರಾ ಅಥವಾ ಆಗ್ತಿಲ್ವಾ ಅವ್ರ ಕೈಯಲ್ಲಿ ಹೋರಾಟ ಮುಂದುವರಿಸೋದಕ್ಕೆ, ಧೈರ್ಯ ಸಾಲ್ತಿಲ್ವಾ, ಶಕ್ತಿ ಇಲ್ವಾ ಅನ್ನುವ ಅನುಮಾನಗಳು ಮೂಡೋ ರೀತಿಯಲ್ಲಿ ಅವರ ಹೇಳಿಕೆ ಇತ್ತು. ಏನದು ಹೇಳಿಕೆ? ರಾಜೀನಾಮೆ ಕೊಡೋದಕ್ಕೆ ಅವರು ಒಪ್ಪದೇ ಇದ್ದರೂ ಬೇರೆ ರಾಜಕಾರಣಿಗಳು ಅಂದ್ರೆ ವಿಪಕ್ಷಗಳೆಲ್ಲ ಸೇರ್ಕೊಂಡು ನನಗೊಂದು ಆಶ್ವಾಸನೆ, ಸಂಸತ್ತಿನ ಒಳಗೆ ಈ ನೀಟ್ ಪೇಪರ್ ಲೀಕ್ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ರೆ ನಾನು ನನ್ನ ಉಪವಾಸವನ್ನು ತೋರಿತೀನಿ ಅಂತ ಸೋನಂ ವಾಂಗ್ಚುಕ್ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಇಲ್ಲಿ ಜಂತರ್ ಮಂತರ್ನಲ್ಲಿ ಇದ್ದಂತಹವರಿಗೆ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡಿತು ಯೂತ್ಗೆ. ಅದನ್ನ ಕೆಲವು ಸ್ವತಂತ್ರ ಪತ್ರಕರ್ತರು ಬೆಳಗ್ಗೆ ಇವತ್ತು ಯೂತ್ ಅನ್ನ ಕೇಳಿದ್ರು, ನಿನ್ನೆ ಸೋನಂ ವಾಂಗ್ಚುಕ್ ಹಂಗೆ ಹೇಳಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಅದಕ್ಕೆ ಯೂತ್ ಹೇಳಿದ್ದು, ಅವರ ಮೇಲೆ ಯಾವ ಒತ್ತಡ ಇದೆಯೋ ನಮಗ್ ಗೊತ್ತಿಲ್ಲ, ಆದ್ರೆ ಆ ರೀತಿ ನಾವು ಒಪ್ಪಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಲೇಬೇಕು, ನಮ್ಮ ಹೋರಾಟನೇ ಅದು ಅಂತ ಯೂತ್ ಪವರ್ ಹೇಳುತ್ತು, ಜನ ಹೇಳಿದ್ರು, ಯೂತ್ ಹೇಳಿದ್ರು. ಬಟ್ ಸೋನಂ ವಾಂಗ್ಚುಕ್ ಆ ಹೇಳಿಕೆ ಕೊಟ್ಟಿದ್ದು ಅನುಮಾನಗಳನ್ನ ಸೃಷ್ಟಿ ಮಾಡಿದೆ, ಈಗಲೂ ಅನುಮಾನಗಳನ್ನ ಸೃಷ್ಟಿ ಮಾಡಿದೆ. ಈ ಕಡೆ ಇವತ್ತು ಸಂಜೆಯ ಹೊತ್ತಿಗೆ ಯಾವಾಗ JP ನಡ್ಡಾ, ಈ ದೇಶದ ಆರೋಗ್ಯ ಮಂತ್ರಿ ಅವರು ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಸಹ JP ನಡ್ಡಾನ ಭೇಟಿ ಮಾಡಿದ್ರು. ಯಾರು? ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳು. ಆ ಭೇಟಿಯ ತಕ್ಷಣ ಅಭಿಜಿತ್ ದೀಪ್ಗೆ ತನ್ನ ಉಪವಾಸವನ್ನ ಮುರಿದಿದ್ದಾರೆ, ಉಪವಾಸ ತೊರೆದಿದ್ದಾರೆ. ಜ್ಯೂಸ್ ಕುಡಿದು ಉಪವಾಸ ತೊರೆದು
ಸರ್ಕಾರ ನಮ್ಗೆ ಆಶ್ವಾಸನೆ ಕೊಟ್ಟಿದೆ, ಕ್ರಮ ಕೈಗೊಳ್ತೀವಿ, ಚರ್ಚೆ ಮಾಡ್ತೀವಿ ಅಂತ. ಆ ಆಶ್ವಾಸನೆಯ ಅನುಗುಣವಾಗಿ ಅದಕ್ಕೆ ಆ ನಂತರ ಅದನ್ನ ಒಪ್ಪಿ ನಾನು ಉಪವಾಸವನ್ನು ತೊರಿತಾ ಇದ್ದೀನಿ ಅಂತ. ಇದರಲ್ಲಿ ಏನು ಗೊತ್ತ ದುರಂತ, ಸುದ್ದಿಯಾಗಿದ್ದು ಸೋನಂ ವಾಂಗ್ಚುಕ್ ಅವರ ಮರಣಾಂತರ ಉಪವಾಸ. ಎಸ್, ಹಿ ವಾಸ್ ಎ ಬ್ರೇವ್, ಹಿ ಈಸ್ ಎ ಬ್ರೇವ್ ಪರ್ಸನ್. ಸರ್ಕಾರವನ್ನ ಮಂಡಿಯೂರಿಸೋದ್ರಲ್ಲಿ ಸಫಲ ಆದ್ರು. ಎತ್ಕೊಂಡು ಹೋಗ್ಬೇಕಾಯ್ತು, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾಯ್ತು ಅವರನ್ನ ಕೊನೆಗೆ 21 ದಿನಗಳ ಉಪವಾಸದ ನಂತರ. ಈ ಕಡೆ ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಬ್ಯಾನರ್ ಇದ್ದಿದ್ದ ಕಾರಣಕ್ಕಾಗಿ, ಆತ ಸಂಸ್ಥಾಪಕ ಆಗಿದ್ದ ಕಾರಣಕ್ಕಾಗಿ ಅವರು ಸಹ ಲೈಮ್ ಲೈಟ್ಗೆ ಬಂದ್ರು. ಅವರು ಉಪವಾಸ ಕೂತ್ಕೊಂಡ್ರೆ ಇವಾಗ ಅವರು ಉಪವಾಸ ಮಾಡಿದ್ರು. ಅವ್ರ ಬಗ್ಗೆನೂ ಚರ್ಚೆ ಆಗ್ತಿದೆ. ಬಟ್ ಮಧ್ಯದಲ್ಲಿ ಒಂದು 7-8 ಜನ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಕಡೆಯಿಂದಲೂ ಸಹ ವಿದ್ಯಾರ್ಥಿ ಲೀಡರ್ಗಳು ಉಪವಾಸ ಮಲಗಿದ್ರು. ಅವ್ರು 23ನೇ ದಿನ ಉಪವಾಸ. ಸೋನಂ ವಾಂಗ್ಚುಕ್ ಅವ್ರದ್ದು 21ನೇ ದಿನಕ್ಕೆ ಎತ್ಕೊಂಡೋದ್ರು. ಇವ್ರದ್ದು 23 ದಿನಗಳ ಉಪವಾಸ. ಅವರ ಉಪವಾಸ ಮುರಿಯೋದಕ್ಕೆ ಯಾರ ಕಡೆಯಿಂದಲೂ ಪ್ರಯತ್ನ ನಡೀಲಿಲ್ಲ. ಅವರು ಹೋರಾಟದ ಭಾಗವಾಗ್ಲಿಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ಮಲಗೇ ಇರಬೇಕಾಗಿತ್ತು. 23 ದಿನದಿಂದ ಊಟ ಮಾಡಿಲ್ಲ ಅವರು. ಇದರ ನಡುವೆ ಅಭಿಜಿತ್ ದೀಪ್ಗೆ 2 ದಿನಕ್ಕೇನೆ ಉಪವಾಸ ತೊರೆದಿದ್ದೀನಿ ಸರ್ಕಾರದ ಆಶ್ವಾಸನೆಯ ಮೇರೆಗೆ ಅಂದಿರೋದು, ಅದು ಸಹ ಅನುಮಾನಗಳಿಗೆ ಎಡೆ ಮಾಡಿ ಕೊಡುತ್ತೆ. ಈ ಕಡೆ ಸೋನಂ ವಾಂಗ್ಚುಕ್ ಅವರ ನಿನ್ನೆ ಹೇಳಿಕೆ, ಇವತ್ತಿನ ಅಭಿಜಿತ್ ದೀಪ್ಗೆ ನಡವಳಿಕೆ ಸ್ವಲ್ಪ ಅನುಮಾನ ಮೂಡಿಸುತ್ತೆ. ಬಟ್ ಇರುವ ಸರ್ಕಾರ, ಸರ್ವಾಧಿಕಾರಿ ಮನೋಭಾವದ ಸರ್ಕಾರದ ನಡುವೆ ಇದಕ್ಕಿಂತ ಹೆಚ್ಚು ಹೋರಾಟ ಮಾಡಕ್ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆನೂ ನಮ್ಮ ಮುಂದೆ ಬರುತ್ತೆ. ಸೊ ಮುಂದೇನಾಗುತ್ತೆ, ಕ್ಲಾರಿಟಿ ಸಿಗುತ್ತಾ? ಇವರು ಇದೇ ಫಿಯರ್ಸ್ ಹೋರಾಟವನ್ನ ಮುಂದುವರಿಸ್ತಾರ? ಅದು ನಾಳೆ ನಾಡಿದ್ರಲ್ಲಿ ಸ್ಪಷ್ಟ ಆಗುತ್ತೆ. ಆಶ್ವಾಸನೆ ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಅಂದ ತಕ್ಷಣನೇ ಇವರು ಗಂಟು ಮೂಟೆ ಕಟ್ಕೊಂಡು ಅಲ್ಲಿಂದ ಹೊರಟು ಬಿಡ್ತೀವಿ ಅನ್ನೋದರ ಜಂತರ್ ಮಂತರ್ ಕಡೆಯಿಂದ. ಇಷ್ಟು ದಿನಗಳ ಹೋರಾಟ ವ್ಯರ್ಥ, ಮುಂದಕ್ಕೆ ನ್ಯಾಯ ಸಿಗೋದಿಲ್ಲ ಇದಕ್ಕೆ. ನಾವು ಉಪವಾಸ ಮಾತ್ರ ಬಿಟ್ಟಿರೋದು, ಹೋರಾಟ ಬಿಟ್ಟಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟೇ ಆಗಬೇಕು ಅಂತ ಹಠ ಹಿಡಿದು ಕೂತ್ರೆ ಮಾತ್ರನೇ ಈ ಹೋರಾಟಕ್ಕೆ ಒಂದು ಬೆಲೆ. ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ ತಕ್ಷಣ ಸೋನಂ ವಾಂಗ್ಚುಕ್ ಮತ್ತೆ ಜಂತರ್ ಮಂತರ್ಗೆ ಬರಬೇಕು, ಕೂತ್ಕೋಬೇಕು, ಆ ಪ್ರತಿಭಟನೆಯನ್ನು ಮುಂದುವರಿಸಬೇಕು. ಉಪವಾಸ ಬೇಕಾಗಿಲ್ಲ. ಈ ಸರ್ಕಾರ ಕ್ರೂರಿ ಸರ್ಕಾರ, ಅಮಾನವೀಯ ಸರ್ಕಾರ. ಉಪವಾಸ ಕೂತ್ರೆ ಸಾಯಿರಿ ಅಂತ ಬಿಟ್ಬಿಡುತ್ತೆ, ಇಲ್ಲ ಎತ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಬಲವಂತಕ್ಕೆ ತಿನ್ಸುತ್ತೆ, ಫೋರ್ಸ್ ಫೀಡಿಂಗ್ ಮಾಡುತ್ತೆ. ಅದು ಬೇಕಾಗಿಲ್ಲ. ಬೇಕಾಗಿರೋದು ಕೂತ್ಕೊಂಡು ಪ್ರತಿಭಟನೆಯನ್ನ ಮುಂದುವರಿಸ್ಕೊಂಡು ಹೋಗೋದು, ಜನರಿಗೆ ಈ ದೇಶದ ಸರ್ಕಾರದ ಅಯೋಗ್ಯತನವನ್ನು ತಲುಪಿಸೋದು. ಅದನ್ನು ಮಾಡ್ತಾರ ಇಲ್ವಾ ಅದು ಗೊತ್ತಾಗುತ್ತೆ. ಬಟ್ ಈಗ ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಸೊ ಇದಿಷ್ಟು ಇವತ್ತು ಇಡೀ ದಿನ ನಡೆದಂತಹ ಬೆಳವಣಿಗೆಗಳು. ಒಂದು ಕಡೆ ಸರ್ಕಾರ ಆರಂಭದಲ್ಲಿ ಕ್ರೌರ್ಯಕ್ಕೆ ಇಳಿತು, ಆ ನಂತರ ಸಂಜೆ ಆಗ್ತಾ ಮಧ್ಯಾಹ್ನದ ಮೇಲೆ ಶರಣಾಯಿತು. ಆ ನಂತರ ಇವರಿಬ್ಬರ ಈ ಹೇಳಿಕೆ ಅಥವಾ ನಡವಳಿಕೆ ಹೋರಾಟದ ದಿಕ್ಕಿನ ಬಗ್ಗೆಯೂ ಸಹ ಒಂದಷ್ಟು ಗೊಂದಲ ಮೂಡಿಸಿದೆ, ಅನುಮಾನ ಅಲ್ಲ ಗೊಂದಲ ಮೂಡಿಸಿದೆ ಅಂತ ಹೇಳ್ಬೋದು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.